ಗೆಳೆಯರೇ, ನಿನ್ನೆ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಆರ್ಟಿಕಲ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಿರ್ದಿಷ್ಟ ಮತ್ತು ಅನಿರ್ದಿಷ್ಟ ಆರ್ಟಿಕಲ್ ಯಾವ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ. ಇಲ್ಲಿ ನಿರ್ದಿಷ್ಟ ಆರ್ಟಿಕಲನ್ನು ನಾವು ದ ಅಂತ ಕರೆದ್ರೆ, ಅನಿರ್ದಿಷ್ಟ ಆರ್ಟಿಕಲನ್ನು ನಾವು ಏನಂತ ಕರಿತೀವಿ, ಎ ಮತ್ತು ಆ್ಯಂಡ್ ಈ ಎರಡನ್ನು ನಾವು ಅನಿರ್ದಿಷ್ಟ ಆರ್ಟಿಕಲ್ಗಳಾಗಿ ಬಳಸ್ಕೊಳ್ತೀವಿ. ಆದರೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಸುಮಾರು ಸಂದರ್ಭಗಳಲ್ಲಿ ಎಲ್ಲಿ ಎ ಬಳಸ್ಬೇಕಲ್ಲಿ ಆ್ಯಂಡ್ ಬಳಸಿರ್ತೀವಿ, ಎಲ್ಲಿ ಆ್ಯಂಡ್ ಬಳಸ್ಬೇಕಲ್ಲಿ ದ ಬಳಸಿರ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಿದ್ದೀವಿ. ಅದಕ್ಕೆ ನಾನು ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಿಮಗೆ ದ ಯಾವ್ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನೋದನ್ನು ಮಾತೃಭಾಷೆಯಲ್ಲಿ ಸ್ವಚ್ಛವಾಗಿ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಮಗೆ ಇಂಗ್ಲೀಷ್ ಓದಿದಾಗ ಅರ್ಥ ಆಗಿರ್ತದೆ, ಆದರೆ ಏನು ಬಳಸಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಇಲ್ಲಿ ದ ಬಳಸಬೇಕಾದಾಗ ಸುಮಾರು 11 ನಿಯಮಗಳನ್ನು ಫಾಲೋ ಮಾಡಬೇಕು. ಆದರೆ ಕೆಲವೊಂದಿಷ್ಟು ನೀವು 3 ನಿಯಮಗಳು ನಿಮಗೆ ಗೊತ್ತಿರೋದ್ರಿಂದ ನಾನು ಯಾವ ನಿಯಮಗಳಲ್ಲಿ ನಾವು ಎಡುತ್ತೀವಿ ಅಂತ ಕೆಲವೊಂದಿಷ್ಟು 8 ನಿಯಮಗಳನ್ನ ನಿಮ್ಮ ಎದುರಿಗಿಡಲಿಕ್ಕೆ ಇಷ್ಟಪಡ್ತೀನಿ. ಅದರೊಳಗೆ ಮೊದಲನೇ ನಿಯಮ ಯಾವುದಪ್ಪ ಅಂದ್ರೆ ಸ್ಪೆಸಿಫಿಕ್ ಐಟಮ್. ಸ್ಪೆಸಿಫಿಕ್ ಐಟಮ್ ಅಂದರೆ ಏನು? ಗೊತ್ತುಪಡಿಸಿರ್ತಕ್ಕಂಥ ಐಟಮ್. ಸರಿ, ಇದೇನ್ರಿ ಪಡಿಸಿರ್ತಕ್ಕಂಥ ಐಟಮ್ ಅಂದರೆ, ನಿಮಗೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ವಸ್ತುವಿನ ಬಗ್ಗೆ ಗೊತ್ತಿರ್ತದೆ. ಉದಾಹರಣೆಗೆ ಏನಾಗ್ಯದ, ನಾವೆಲ್ಲ ರೈತರ ಮಕ್ಕಳಂದಾಗ ಗೋದಾಮ್ ಇರ್ತದೆ, ಗೋದಾಮ್ನಾಗ ಸಿಕ್ಕಾಪಟ್ಟೆ ಇಲಿ ಆಗಿರ್ತಾವೆ. ಆ ಇಲಿ ಹಿಡಿಯಾಕತ್ತ ನಮ್ಮ ಅಪ್ಪ ಹುಡುಕ್ಯಾಡಿ ಎಲ್ಲಿದೋ ಒಂದು ಬೆಕ್ಕ ತೊಗೊಂಡು ಬಂದಿರ್ತಾನೆ. ಆ ಬೆಕ್ಕ ಸೋಂಬೇರಿ ಇರ್ತದೆ, ಅದು ಹಾಲು ಕುಡಿಯೋದು, ಹೋಗಿ ಮೂಲ್ಯಾಗ ಮುಣಗೋದು ಮಾಡ್ತಿರ್ತೈತಿ. ಆ ಬೆಕ್ಕಿನ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೇಳ್ಬೇಕಾದಾಗ ನೀವೇನು ಮಾಡ್ತೀರಪ್ಪ ಅಂತಾರೆ, ಅಪ್ಪ ನೀನು ತಂದಿದ್ದಿಲ್ಲ, ಆ ಬೆಕ್ಕ ಏನೈತಿ ಸರಿ ಇಲ್ಲ, ಅದು ಇಲಿ ಹಿಡಿಯಂಗಿಲ್ಲ ಅಂತ ಹೇಳ್ತೀರಿ. ಇಂಥ ಸಂದರ್ಭದೊಳಗೆ ನಾವು ದ ಅನ್ನೋದನ್ನು ಬಳಸ್ತೀವಿ. ಉದಾಹರಣೆಗೆ, ಫಾದರ್ ಯೆಸ್ಟರ್ಡೇ ಯು ಹ್ಯಾವ್ ಬ್ರಾಟ್ ಅ ಕ್ಯಾಟ್, ದ ಕ್ಯಾಟ್ ಈಸ್ ನಾಟ್ ಗುಡ್. ಇಲ್ಲಿ ಮತ್ತೊಮ್ಮೆ ಕ್ಯಾಟ್ ಹೇಳ್ಬೇಕಾದಾಗ ನೀವು ದ ಕ್ಯಾಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತೀರಿ. ಇಂಥ ಗೊತ್ತುಪಡಿಸಿರ್ತಕ್ಕಂಥ ಬೆಕ್ಕಿನ ಬಗ್ಗೆ ಆಗಲಿ, ಆಮೇಲೆ ವಸ್ತುಗಳ ಬಗ್ಗೆ ಹೇಳ್ಬೇಕಾದಾಗ ನಾವೇನು ಮಾಡ್ತೀವಿ, ದ ಅನ್ನ ಬಳಸ್ತೀವಿ. ಇನ್ನು ಎರಡನೇ ನಿಯಮ, ಈ ನಿಯಮಗಳನ್ನ ಗೆಳೆಯರು ನಾ ಹೇಳ್ತಿರ್ತಕ್ಕಂಥ ಎಲ್ಲ ನಿಯಮಗಳನ್ನ ಒಂದೊಂದಾಗೆ ನೋಟ್ ಮಾಡ್ತಾ ಹೋಗಿ. ಯಾಕಪ್ಪ ಅಂತಂದರೆ ಮುಂದೆ ಈ 3 ವಿಡಿಯೋಗಳು ಮುಗಿದ ನಂತರ ನಾವು ಏನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನು ಮಾಡ್ರಪ್ಪ ಅಂದರೆ, ಈ ಕೆಲವೊಂದಿಷ್ಟು ನಿಯಮಗಳನ್ನ ನಾನು ಏನು ಹೇಳ್ತೀನಿ ಅವನ್ನೆಲ್ಲ ನೋಟ್ ಡೌನ್ ಮಾಡ್ತಾ ಹೋಗಿ. ಇನ್ನು ಎರಡನೇ ನಿಯಮ ಏನಪ್ಪ ಅಂದರೆ ಯುನಿಕ್ ಆಬ್ಜೆಕ್ಟ್ಸ್. ಏನ್ರಿ ಯುನಿಕ್ ಆಬ್ಜೆಕ್ಟ್ಸ್? ಈ ಯುನಿಕ್ ಆಬ್ಜೆಕ್ಟ್ಸ್ ಅಂದರೆ ಇವು ಎಂಥ ಆಬ್ಜೆಕ್ಟಪ್ಪ ಅಂತಂದ್ರೆ, ಇಡೀ ಜಗತ್ತಿಗೆ ಚಿರಪರಿಚಿತವಿರ್ತಕ್ಕಂಥ ಆಬ್ಜೆಕ್ಟ್ಗಳನ್ನ ನಾವು ಯುನಿಕ್ ಆಬ್ಜೆಕ್ಟ್ ಅಂತ ಕರಿತೀವಿ. ಆ ಆಬ್ಜೆಕ್ಟ್ಗಳು ಯಾವ್ಯಾವು? ಉದಾಹರಣೆಗೆ ಸ್ಟಾರ್ ಅಂದರೆ ನಕ್ಷತ್ರ. ಅದು ಇಂಡಿಯಾದಾಗಿದ್ರು ನಕ್ಷತ್ರ, ಅಮೇರಿಕಾದಾಗಿದ್ರು ನಕ್ಷತ್ರ, ಮತ್ತಿನ್ನು ಜಗತ್ತಿನ ಬೇರೆ ಎಲ್ಲೆಡೆ ಹೋದರೂ ಕೂಡ ಅದು ನಕ್ಷತ್ರ. ಇಂಥ ಗೊತ್ತುಪಡಿಸಿರ್ತಕ್ಕಂಥ ವಸ್ತುವನ್ನು ನಾವು ಹೆಂಗೆ ದ ಅಂತ ಪರಿಚಯಿಸ್ತೀವೋ, ಅದೇ ರೀತಿ ಸನ್ ಆಗಲಿ, ಮೂನ್ ಆಗಲಿ, ಓಷಿಯನ್ಸ್ ಆಗಲಿ, ಕಾಂಟಿನೆಂಟ್ಗಳಾಗಲಿ, ಅವುಗಳಿಗೆಲ್ಲ ನಾವು ಏನು ಮಾಡಬೇಕು ಅಂದರೆ ಅವ್ರ ಹೆಸರುಗಳನ್ನ ಸೂಚಿಸುವಾಗ ಹಿಂದ್ಗಡೆ ದ ಹಾಕಬೇಕು. ಇದು ಎರಡನೇ ನಿಯಮ. ಇನ್ನು ಮೂರನೇ ನಿಯಮ ಯಾವುದಪ್ಪ ಅಂತಂದರೆ, ಈಗ ನಾವು ಮಾತನಾಡ್ತಾ ಇದ್ದೀವಿ, ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಪ್ರೀವಿಯಸ್ಲಿ ಮೆನ್ಷನ್ಡ್ ಅಂತೇಳಿ ಮೂರನೇ ನಿಯಮ ಹೇಳ್ತದೆ. ಪ್ರೀವಿಯಸ್ಲಿ ಮೆನ್ಷನ್ಡ್ ಅಂದರೆ ಹಿಂದೆ ಹೇಳಿರ್ತಕ್ಕಂಥದ್ದು ಅಂತ. ಈ ಹಿಂದೆ ಹೇಳಿರ್ತಕ್ಕಂಥದ್ದು ಅಂದರೆ ಏನಪ್ಪ ಅಂತಾರೆ, ನಾವು ಮಾತನಾಡ್ತಿರ್ಬೇಕಾದಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬರಿಗೆ ಪರಿಚಯ ಮಾಡ್ತಿರ್ತೀವಿ, ಅಥವಾ ನಮ್ಮ ಮನೆಯವರಿಗೆ ಬೇರೆಯವ್ರ ಒಂದು ವ್ಯಕ್ತಿಯನ್ನು ತಂದು ಪರಿಚಯ ಮಾಡ್ತಿರ್ತೀವಿ. ಆವಾಗ ನಾವೇನು ಮಾಡ್ತೀವಪ್ಪ ಅಂತಾರೆ, ಅವನು ಮೊದಲು ಪರಿಚಯಿಸ್ತೀವಿ. ಪರಿಚಯಿಸಿದ ನಂತರ ಅವನ ಬಗ್ಗೆ ಹೇಳಬೇಕಾದಾಗ ಮೊದಲಿನಂತೆ ಅವನನ್ನು ಸಂಬೋಧನೆ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸ್ಟೋರಿ, ಒಂದು 3 ಲೈನ್ ಸ್ಟೋರಿ ಹೇಳ್ತೀನಿ ನಿಮಗೀಗ. ಎ ಕಿಂಗ್ ವೆಂಟ್ ಟು ಅ ಫಾರೆಸ್ಟ್. ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಎ ಕಿಂಗ್ ವೆಂಟ್ ಟು ಅ ಫಾರೆಸ್ಟ್ ಟು ಹಂಟಿಂಗ್. ಆಫ್ಟರ್ ವಾಕಿಂಗ್ ಅ ಲಾಂಗ್ ಟೈಮ್ ದ ಕಿಂಗ್ ಫೆಲ್ಟ್ ಥರ್ಸ್ಟಿ. ನೋಡ್ರಿ, ಫಸ್ಟಿಗೆ ನಾ ಹೇಳಬೇಕಾದಾಗ ಎ ಕಿಂಗ್ ಅಂತ ಹೇಳಿದೆ. ಎ ಕಿಂಗ್ ಅಂದಾಗ ಒಬ್ಬ ರಾಜ ಅಂತಕ್ಕಂಥದ್ದನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟೆ. ಅವ ಎಲ್ಲಿ ಹೋದ? ಕಾಡಿಗೆ ಹೋದ. ಕಾಡಿಗೆ ಹೋದ ನಂತರ ಏನು ಮಾಡಕತ್ತ, ಅಲ್ಲಿ ಬ್ಯಾಟಿ ಆಡಲಿಕ್ಕೆ ಅಂತ ಹೋಗಿದ್ದ. ಸ್ವಲ್ಪ ದೂರ ನಡೆದ ನಂತರ ಈಗ ನಾನು ಒಬ್ಬ ರಾಜ ಅನ್ನಂಗಿಲ್ಲ, ಅಲ್ಲಿ ಏನಂತ ಹೇಳ್ತೀನಿ, ಆ ರಾಜ ಅಂತ ಹೇಳ್ತೀನಿ. ಯಾವ ರಾಜ? ಆಲ್ರೆಡಿ ನೀವು ಪ್ರಿವಿಯಸ್ ಆಗಿ ಹೇಳಿದ್ದೀನಿ. ಇಂಥ ಒಂದು ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ದ ಅನ್ನ ಬಳಸ್ತೀವಿ. ಇವು 3 ನಿಯಮಗಳದು. ಇನ್ನು 4ನೇದು ಯಾವುದಪ್ಪ ಅಂತಾರೆ ಆರ್ಡಿನಲ್ಸ್. ಆರ್ಡಿನಲ್ಸ್ ಅಂದರೆ ನಾವು ಸಂಖ್ಯೆಗಳಲ್ಲಿ 2 ರೀತಿ ನೋಡ್ತೀವಿ, ಒಂದು ಕಾರ್ಡಿನಲ್ಸ್, ಇನ್ನೊಂದು ಆರ್ಡಿನಲ್ಸ್. ಆರ್ಡಿನಲ್ಸ್ ಅಂದರೆ ಏನಪ್ಪ ಅಂತಾರೆ, ಸ್ಥಾನ ಸೂಚಕ ಅಥವಾ ಕ್ರಮ ಸೂಚಕ ಸಂಖ್ಯೆ ಅಂತ ಕರಿತೀವಿ ನಾವು. ನೋಡಿ, ಕಾರ್ಡಿನಲ್ದೊಳಗೆ 1 2 3 4 5 6 7 8 9 10 ಅಂತ ಎಣಿಸ್ತೀವಿ. ಆದರೆ ಆರ್ಡಿನಲ್ದೊಳಗೆ ಹಂಗೆ ಎಣಿಸಂಗಿಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಈ ರೀತಿಯಾಗಿ ನಾವು ಸ್ಥಾನವನ್ನು ಸೂಚಿಸ್ತಾ ಹೋಗ್ತೀವಿ. ಆವಾಗ ಫಸ್ಟ್ ಬಗ್ಗೆ ಹೇಳುವಾಗ ಹಿ ಗಾಟ್ ದ ಫಸ್ಟ್ ರ್ಯಾಂಕ್. ಈ ಗಾಟ್ ಅ ಫಸ್ಟ್ ರ್ಯಾಂಕ್ ಅಲ್ಲ,
ಈ ಗಾಟ್ ದ ಫಸ್ಟ್ ರ್ಯಾಂಕ್. ಅಲ್ಲಿ ದ ಫಸ್ಟ್ ರ್ಯಾಂಕ್ಗಿಂತ ಮುಂಚೆ, ಫಸ್ಟ್ಗಿಂತ ಮುಂಚೆ ನಾವೇನನ್ನ ಬಳಸಬೇಕು, ದ ಬಳಸಬೇಕು. ಅದಾದ ನಂತರ ಇನ್ನು 5ನೇ ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ ನಮಗೆ ಸೂಪರ್ಲೇಟಿವ್ ಬಗ್ಗೆ ಹೇಳ್ತದೆ. ಇದೇನು ಸೂಪರ್ಲೇಟಿವ್ ಅಂದರೆ? ಸೂಪರ್ಲೇಟಿವ್ ಅಂದರೆ ಸಿಂಪಲ್, ಒಂದು ತಲೆಯಾಗಿರಲಿ. ಇದಾದ ನಂತರ ಹೀಗೆ ನಾವು ಹಂತ ಹಂತವಾಗಿ ಗ್ರಾಮರ್ ಕಲಿತಾ ಹೋದಾಗ ಒಂದು ಟಾಪಿಕ್ ಬರುತ್ತೆ ನಮಗೆ, ಡಿಗ್ರೀಸ್ ಅಂತೇಳಿ. ಡಿಗ್ರೀಸ್ ಅಂದರೆ ಒಬ್ಬ ವ್ಯಕ್ತಿಯ ಅಬ್ಜೆಕ್ಟಿವ್ನ, ಗುಣವಾಚಕವನ್ನು ನಾವೇನು ಮಾಡ್ತೀವಿ, ಹೊಗಳಿ ಹೇಳ್ತಕ್ಕಂಥ 3 ಹಂತಗಳು. ಅದರಲ್ಲಿ ಅತಿ ಹೈಯೆಸ್ಟ್ ಹಂತನೇ ಯಾವುದಪ್ಪ ಅಂದ್ರೆ ಸೂಪರ್ಲೇಟಿವ್, ಎಲ್ಲದಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಹೇಳ್ತಕ್ಕಂಥದ್ದು. ಈ ಸೂಪರ್ಲೇಟಿವ್ ಒಳಗಡೆ ನಾವೇನು ಮಾಡ್ತೀವಪ್ಪ, ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಿ ಅಬ್ಜೆಕ್ಟಿವನ್ನು ಬಳಸಬೇಕಾದಾಗ ಅಲ್ಲಿ ನಾವು ದ ಅನ್ನ ಬಳಕೆ ಮಾಡ್ತೀವಿ. ಉದಾಹರಣೆಗೆ, ಅರುಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅಂದರೆ ಅರುಣ ಏನದನಪ್ಪ ಅಂದ್ರೆ ಆ ಕ್ಲಾಸಿನೊಳಗೆ ಅತಿ ಎತ್ತರದ ಹುಡುಗ. ಹಾಗೆ ಗ್ರೇಟೆಸ್ಟ್ ಆಗ್ಬೋದು, ಮೋಸ್ಟ್ ಆಗ್ಬೋದು, ಇವುಗಳೆಲ್ಲ ಹಿಂದೆ ನಾವೇನು ಬಳಸಬೇಕು, ದ ಅನ್ನ ಬಳಸಬೇಕು. ಇವು 5 ನಿಯಮಗಳದು. ಇನ್ನು 6ನೇ ನಿಯಮ ಏನು ಹೇಳ್ತದಪ್ಪ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಿಮಗೆ ಗೊತ್ತಿದೆ ಏನಪ್ಪ ಅಂತಂದರೆ ಸಂಗೀತ ಸಾಧನಗಳು ಅಥವಾ ಸಂಗೀತನ ವಾದ್ಯಗಳು ಅಂತ ನಾವು ಕರಿತೀವಿ. ಈ ವಾದ್ಯಗಳಲ್ಲಿ ಮತ್ತು ಸಾಧನಗಳಲ್ಲಿ ಅವೇನು ಬರ್ತಾವಲ್ಲ ಅವೆಲ್ಲಕ್ಕೂ ದನೇ ಬಳಸ್ಬೇಕ್ರಿ. ಕೊಳಲಿಗೂ ದ ಬಳಸಬೇಕು, ತಬಲಾಕ್ಕೂ ದ ಬಳಸಬೇಕು, ಪಿಯಾನೋಕ್ಕೆ ದ ಬಳಸಬೇಕು, ಹಾರ್ಮೋನಿಯಂಗೆ ದ ಬಳಸಬೇಕು. ಒಟ್ಟಾರೆಯಾಗಿ ಸಂಗೀತವನ್ನು ನುಡಿಸ್ಲಿಕ್ಕೆ ನಾವು ಯಾವುದನ್ನೆಲ್ಲ ಬಳಸ್ತೀವೋ ಅವಕ್ಕೆಲ್ಲ ಏನು ಬಳಸಬೇಕು, ದ ಅನ್ನೇ ಬಳಸಬೇಕು. ಇಲ್ಲಿ ದ ಫ್ಲೂಟ್ ಅಂತಲೇ ಹೇಳಬೇಕು, ದ ಪಿಯಾನೋ ಅಂತಲೇ ಹೇಳಬೇಕು, ದ ಹಾರ್ಮೋನಿಯಂ ಅಂತಲೇ ಹೇಳಬೇಕು. ಇದೇ ರೀತಿ ಇನ್ನು 7ನೇ ನಿಯಮ ಏನು ಹೇಳುತ್ತಪ್ಪ ಅಂತಂದ್ರೆ ನಮಗೆ ಇನ್ವೆನ್ಷನ್ಸ್, ಸಂಶೋಧನೆಗಳು. ಇಲ್ಲಿ ನೋಡ್ರಿ, ಸಂಶೋಧನೆ ಮತ್ತು ಅನ್ವೇಷಣೆ 2 ಬರ್ತಾವ್ರಿ. ಇನ್ವೆನ್ಷನ್ನ ಬೇರೆ, ರಿಸರ್ಚೇ ಬೇರೆ. ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡ್ರಿ. ಇನ್ವೆನ್ಷನ್ ಅಂದರೆ ಯಾರೂ ಕಂಡು ಹಿಡಿಲಾರ್ದನ್ನ ಕಂಡು ಹಿಡಿದದ್ದಪ್ಪ ಅಂದ್ರೆ ಅದು ಸಂಶೋಧನೆ, ಇನ್ವೆನ್ಷನ್ ಅಂತ ಕರಿತೀವಿ ಅದು. ರಿಸರ್ಚ್ ಅಂದರೆ ಒಬ್ರು ಯಾರೋ ಕಂಡು ಹಿಡ್ದಾರ ಆಲ್ರೆಡಿ, ಅದರ ಮೇಲೆ ಇನ್ನಷ್ಟು ನೀವೇನು ಮಾಡ್ತೀರಿ, ಶೋಧಗಳನ್ನು ಮಾಡ್ತೀರಿ. ಅನ್ವೇಷಣೆ ಏನು ಮಾಡ್ತೀರಪ್ಪ ಅಂತಾರೆ, ಅನ್ವೇಷಣೆ ಮಾಡ್ತೀರಿ. ಇಲ್ಲಿ ಅದಕ್ಕೆ ಅನ್ವೇಷಣೆಗಳು ಅಂತ ಕರಿತೀವಿ. ಹೀಗಿದ್ದಾಗ ಈ ಸಂಶೋಧನೆಗಳೇನಿರ್ತಾವಲ್ಲ, ಈ ಸಂಶೋಧನೆಗಳ ಮುಂದೆ ನಾವು ಏನು ಮಾಡ್ಬೇಕಪ್ಪ, ದ ಹಚ್ಬೇಕ್ರಿ. ಯಾಕಪ್ಪ ಅಂದ್ರೆ ಅವ್ನು ಬಿಟ್ಟರೆ ಬೇರೆದವ್ರು ಯಾರು ಕಂಡು ಹಿಡ್ದಿಲ್ಲ ಅದನ್ನ. ಫಾರ್ ಎಕ್ಸಾಂಪಲ್, ರೇಡಿಯಮನ್ನು ಯಾರು ಕಂಡು ಹಿಡಿದ್ರು, ಮೇರಿ ಕ್ಯೂರಿ ಕಂಡು ಹಿಡಿದ್ರು. ಮೇರಿ ಕ್ಯೂರಿ ಇನ್ವೆಂಟೆಡ್ ದ ರೇಡಿಯಂ. ಗೆಲಿಲಿಯೋ ಇನ್ವೆಂಟೆಡ್ ದ ಟೆಲಿಸ್ಕೋಪ್. ಈ ರೀತಿಯಾಗಿ ನಾವು ಇನ್ವೆನ್ಷನ್ಗಳ ಮುಂದೆ ಏನು ಮಾಡ್ತೀವಿ, ದ ಹಚ್ತೀವಿ. ಇನ್ನು ಲಾಸ್ಟ್ 8ನೇದೇನಪ್ಪ ಅಂತಂದರೆ ದ ಕಂಟ್ರೀಸ್. ತಲೆಯಲ್ಲಿರಲಿ, ದ ಕಂಟ್ರೀಸ್ ವಿತ್ ಸ್ಪೆಸಿಫಿಕ್ ವರ್ಡ್. ಕೆಲವೊಂದಿಷ್ಟು ದೇಶಗಳು ಹಿಂಗದಾವಲ್ಲ ನಮ್ಮ ಜಗತ್ತಿನೊಳಗೆ, ಸುಮಾರು ರಾಜ್ಯಗಳು ಸೇರಿಕೊಂಡು ಏನಾಗ್ಯದಪ್ಪ ಅಂದ್ರೆ ಯುನೈಟ್ ಆಗ್ಯಾವ, ಕೂಡಿಕೊಂಡು ದೇಶ ಆಗೈತೆ. ಅದು ಕೂಡಿಕೊಂಡು ದೇಶವಾಗಿ ಅದಕ್ಕೊಂದು ನಾವು ಸೆಪ್ರೇಟ್ ಆಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿವಿ. ಅಂಥ ಹೆಸರುಗಳ ಹಿಂದೆ ಯಾವಾಗಲೂ ನಾವು ಏನು ಮಾಡಬೇಕು, ದ ಅನ್ನ ಹಚ್ಚಬೇಕು. ಉದಾಹರಣೆಗೆ ದ USA, ಯುನೈಟೆಡ್ ನೇಷನ್ಸ್ ಆಫ್ ಅಮೇರಿಕಾ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆಮೇಲೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. UK, ಯುನೈಟೆಡ್ ಕಿಂಗ್ಡಮ್. ಇವುಗಳ ಹಿಂದೆ ಎಲ್ಲ ಏನು ಮಾಡ್ಬೇಕು, ನಾವು ದ ಹಚ್ಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದನ್ನ ನೀವು ಸ್ಪೆಸಿಫಿಕ್ ಆಗಿ ನೆನಪಿಟ್ಕೊಳ್ರಿ. ಜಸ್ಟ್ ನೆನಪಿದ್ರೆ ಸಾಕಿದು. ಹೈ ಪ್ರೊಫೈಲ್ಡ್ ಡೆಸಿಗ್ನೇಷನ್ಸ್ ಏನು ಬರ್ತಾವಲ್ಲ ಅವ್ರ ಹಿಂದೆನೂ ಕೂಡ ನಾವೇನು ಮಾಡಬೇಕು, ದ ಹಾಕಬೇಕು. ಉದಾಹರಣೆಗೆ ದ ಪ್ರೆಸಿಡೆಂಟ್, ಯಾಕಂದ್ರೆ ರಾಷ್ಟ್ರದ ಮೊದಲ ಹುದ್ದೆ ಅದು, ಅದರಿಂದ ದನ ಹಚ್ಚಬೇಕು. ದ PM. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ದ ಅನ್ನ ಹಚ್ತೀವಿ. ಒಂದೊಂದಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಆ 8 ನಿಯಮಗಳನ್ನ ನೆನಪಿಟ್ಕೊಳ್ರಿ. 1ನೇದು ಯಾವುದು, ಸ್ಪೆಸಿಫಿಕ್ ಆಬ್ಜೆಕ್ಟ್ಗಳನ್ನು ಹೇಳುವಾಗ. 2ನೇದು ಯುನಿಕ್ ಆಬ್ಜೆಕ್ಟ್ಗಳನ್ನ ಹೇಳುವಾಗ. 3ನೇದು ಪ್ರೀವಿಯಸ್ಲಿ ಮೆನ್ಷನ್ಡ್ ಪರ್ಸನ್ ಇರಲಿ ಥಿಂಗ್ ಇರಲಿ ಅದರ ಬಗ್ಗೆ ಹೇಳುವಾಗ. 4ನೇದು ಆರ್ಡಿನಲ್ಸ್. 5ನೇದು ಸೂಪರ್ಲೇಟಿವ್ ಹೇಳುವಾಗ. 6ನೇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳುವಾಗ. 7ನೇದು ಇನ್ವೆನ್ಷನ್ಸ್ ಬಗ್ಗೆ ಹೇಳುವಾಗ. 8ನೇದು ಕಂಟ್ರೀಸ್ ವಿತ್ ಸ್ಪೆಸಿಫಿಕ್ ನೇಮ್ಸ್ ಅಥವಾ ವರ್ಡ್ ಅಂತ ಏನು ಕರಿತೀವಿ. ಈ 8 ನಿಯಮಗಳು ನಮಗೆ ನೆನಪಿದ್ದಪ್ಪ ಅಂತಾರೆ, ನಾವು ಯಾವುದೇ ಎಕ್ಸಾಮ್ ಇರಲಿ ಆ ಎಕ್ಸಾಮ್ದೊಳಗೆ ಪ್ರಶ್ನೆಯನ್ನು ನೋಡಿದ ತಕ್ಷಣ ಏನು ಮಾಡ್ತೀವಿ, ನಾವು ಆನ್ಸರ್ ದಕ್ಕೆ ನಾವು ಟಿಕ್ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಕಿಶೆಯಾಗಿಂದ 1 ಮಾರ್ಕ್ಸ್ ಟಪಕ್ಕನೆ ಕೆಳಗೆ ಬೀಳಂಗಿಲ್ಲ. ಒಳ್ಳೆ ಮಾಡ್ಕೊಂಡು ಕಿಶೆ ಹಾಕ್ಕೊಂಡು ಬರೋಕ್ಕಾಗ್ತದೆ. ಇದು ಇಲ್ಲಿ ತನಕ ನಾನು ದ ಬಗ್ಗೆ ನಿಮಗೆ ಹೇಳಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಥವಾ ವಿಡಿಯೋವನ್ನು ನಾನು ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲೋ ಒಂದು ಕಡೆ ಸ್ಪೀಡ್ ಆಗೈತೆ ಅನ್ನಿಸ್ತು ಅಥವಾ ಇನ್ನೇನೋ ಬೇಕಾಗಿತ್ತು ಅನ್ನಿಸ್ತಪ್ಪ ಅಂತಂದರೆ
ದಯಮಾಡಿ ಕಮೆಂಟ್ ಒಳಗಡೆ ಹಾಕಿರಿ. ಯಾಕಪ್ಪ ಅಂತಾರೆ ಈ ಭೂಮಿ ಒಳಗೆ ಯಾರೂ ಪರ್ಫೆಕ್ಟ್ ಇಲ್ಲ, ಹಾಗೆ ನಾನು ಕೂಡ. ಅದಕ್ಕೆ ನಿಮ್ಮ ಸಜೆಷನ್ಗಳು ಏನಪ್ಪ ಅಂತಂದ್ರೆ ನಮಗೆ ಮುಂದಿನ ವಿಡಿಯೋಗಳನ್ನ ಇನ್ನಷ್ಟು ಪರಿಪೂರ್ಣ ಮಾಡಲಿಕ್ಕೆ ಅನುಕೂಲ ಆಗ್ತಾವೆ. ಇದುವರೆಗೂ ಶಾಂತ ರೀತಿಯಿಂದ ಕೂತ್ಕೊಂಡು ನಾನು ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ಕೇಳುಗರಿಗೂ, ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಗೆಳೆಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಏನು ಮಾಡ್ರಪ್ಪ ಅಂತಾರೆ, ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಾರೆ, ನಿಮ್ಮ ಹಾಗೆ ಇನ್ನೂ ಹಲವಾರು ಜನ ಇಂಗ್ಲೀಷ್ ಗ್ರಾಮರ್ ಓದಲಿಕ್ಕೆ ಕಷ್ಟಪಡ್ತಿರ್ತಾರೆ, ನಿಮಗೆ ಗೊತ್ತಿರ್ತದೆ. ಅಂಥವ್ರಿಗೂ ಕೂಡ ನಮ್ಮ UK ಇಂಗ್ಲೀಷ್ ಗ್ರಾಮರ್ ಹಾಗೂ ವೊಕ್ಯಾಬ್ಯುಲರಿ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಆರಂಭಗೊಂಡಿರ್ತಕ್ಕಂಥ ಈ ಚಾನಲ್ ಬಗ್ಗೆ ತಿಳಿಸ್ಕೊಡ್ರಿ, ಅವರೂ ನೋಡಲಿ. ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತಕ್ಕಂಥ ಯಾವುದೇ ವಿಚಾರ ಇಲ್ಲ. ದಯಮಾಡಿ ಏನು ಮಾಡ್ರಪ್ಪ ಅಂತಾರೆ, ಒಂದೇನೋ ಪ್ರಯತ್ನ ಮಾಡಾಕತ್ತೀವಿ, ಎಲ್ಲ ನಮ್ಮ ಭಾಷೆಯೊಳಗೆ ಮಾತೃಭಾಷೆಯಲ್ಲಿ ಅರ್ಥ ಆದಷ್ಟು ಬೇರೆ ಇನ್ಯಾವುದೋ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಅದಕ್ಕೆ ನಾನು ಎಲ್ಲೂ ಇಂಗ್ಲೀಷ್ ಮಾತಾಡ್ತಾ ಇಲ್ಲ. ಹಂಗಂತೇಳಿ ನನಗೆ ಇಂಗ್ಲೀಷ್ ಬರೋಂಗಿಲ್ಲ ಅಂತಲ್ಲ. ನೀವು ಇನ್ನೂ ಏನಾದರೂ ಇದರೊಳಗೆ ಬದಲಾವಣೆ ಬೇಕಾಗಿದ್ರೆ ಸಜೆಷನ್ ಮಾಡಿರಿ, ಹಾಗೆ ಒಬ್ಬರಿಂದ ಒಬ್ಬರಿಗೆ ಕಳಿಸ್ಕೊಡ್ರಿ, ಅವರು ನೋಡಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಎಪಿಸೋಡ್ಗಳೊಳಗಡೆ ಏನು ಮಾಡ್ತೀವಪ್ಪ ಅಂತಾರೆ, ಎ ಮತ್ತು ಆ್ಯಂಡ್ಗಳನ್ನು ಎಲ್ಲೇ ಬಳಕೆ ಮಾಡಬೇಕು ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಮೋಸ್ಟ್ ಆಫ್ ದಿ ಸಿಚುವೇಷನ್ನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಾರೆ, ಎ ಮತ್ತು ಆ್ಯಂಡ್ ಒಳಗಡೆ ಅಂತ ತಪ್ಪು ಮಾಡ್ತೀವಿ. ಈ ದ ಇಟ್ಟು ಇಷ್ಟು ನೇಮ್ ಗೊತ್ತಿದ್ರೆ ಬಗೆಹರಿತೀವಿ. ಅದಕ್ಕೆ ಅಲ್ಲಿವರೆಗೆ ಎಲ್ಲರೂ ಇದುವರೆಗೆ ಹೇರ್ತಕ್ಕಂಥ ವಿಷಯವನ್ನು ಮನದಟ್ಟ ಮಾಡ್ಕೊಳ್ರಿ, ಮುಂದಿನ ವಿಷಯಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮ ಪ್ರೀತಿಯ ವಿಶ್ವನಾಥ್ ಇರ್ಗಾರ್ ಸರ್ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ.